ವಾಟರ್ ಫಿಲ್ಟರ್ ಕಾಮಗಾರಿ ವಿಚಾರಕ್ಕೆ ಮಾರಾಮಾರಿ. ದೇವನಹಳ್ಳಿಯಲ್ಲಿ ಎರಡು ಗುಂಪುಗಳ ನಡುವೆ ಬಡಿದಾಟ ಶುರುವಾಗಿದೆ. ಇನ್ನು ದೇವನಹಳ್ಳಿಯಲ್ಲಿ ಎರಡು ಗುಂಪುಗಳ ನಡುವೆ ಬಡಿದಾಟ ಶುರುವಾಗಿದೆ. ವಾಟರ್ ಫಿಲ್ಟರ್ ಕಾಮಗಾರಿ ವಿಚಾರಕ್ಕೆ ಮಾರಾಮಾರಿಯಾಗಿದೆ. ಸ್ಮಶಾನದಲ್ಲಿ ವಾಟರ್ ಫಿಲ್ಟರ್ ಬೇಡ ಅಂತೇಳಿ ಅವರ ಮೇಲೆ ಹಲ್ಲೆಯನ್ನು ಇಲ್ಲಿ ಮಾಡಿದ್ದಾರೆ. ದೇವನಹಳ್ಳಿ ತಾಲೂಕು ಸಾವಕನಹಳ್ಳಿ ಗ್ರಾಮದ 142ರ ಸ್ಮಶಾನದಲ್ಲಿ ಗಲಾಟೆ ನಡೆದಿದೆ. ಸ್ಮಶಾನದಲ್ಲಿ ವಾಟರ್ ಫಿಲ್ಟರ್ ಬೇಡ ಅಂತೇಳಿ ಹೇಳ್ತಾ ಇದ್ದಾರೆ. ಗ್ರಾಮದಲ್ಲಿ ಅಳವಡಿಸಬೇಕು, ನೀವು ಸ್ಮಶಾನದಲ್ಲಿ ಏನು ಉಪಯೋಗವಾಗುತ್ತೆ ಅದನ್ನು ಗ್ರಾಮದಲ್ಲಿ ಅಳವಡಿಸಿ ಅಂತೇಳಿ ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಗ್ರಾಮದ ಮುನಿರಾಜು ಮತ್ತು ಇತರರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದ್ದಾರೆ. ಜೊತೆಗೆ ಗ್ರಾಮದ ಹೇಮಂತ್ ಮತ್ತು ರಾಜೇಶ್ ಕೃಷ್ಣ ಎಂಬುವರಿಂದ ಹಲ್ಲೆ ಆರೋಪ ಕೇಳಿಬಂದಿರುವಂಥದ್ದು. ಇದು ಈಗಾಗಲೇ ಹಲ್ಲೆಗೊಳಗಾದಂತಹ ಮುನಿರಾಜು ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಕೂಡಲೇ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮಕ್ಕೆ ಗ್ರಾಮಸ್ಥರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಒಂದು ಸಣ್ಣ ಪುಟ್ಟ ಏನು ಮ್ಯಾಟರಿಂದ ಆಗಿರುವಂತಹ ಜಗಳ ಇದು. ವಾಟರ್ ಫಿಲ್ಟರ್ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಮಶಾನದಲ್ಲಿ ಅದರ ಅವಶ್ಯಕತೆ ಇಲ್ಲ, ಅದನ್ನು ಗ್ರಾಮದೊಳಗಡೆ ಮಾಡಿ ಗ್ರಾಮದೊಳಗಡೆ ಅಳವಡಿಸಿ ಅನ್ನುವಂತಹ ನಿಟ್ಟಲ್ಲಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಜಗಳ ನಡೆದಿದೆ. ಸೊ ಜಗಳ ಅತಿ ದೊಡ್ಡ ಮಟ್ಟದಲ್ಲಿ ರೀತಿಯಲ್ಲಿ ಕೂಡ ನಡೆದಿರುವಂಥದ್ದು. ಸೊ ಆದ್ದರಿಂದ ಈ ರೀತಿಯಾಗಿ ಏನು ಜಗಳ ನಡೆದಿದೆ, ಇದಕ್ಕೆ ಅಲ್ಲಿದ್ದಂಥವರು ಹಲ್ಲೆಯನ್ನು ಮಾಡಿದ್ದಾರೆ. ಗ್ರಾಮದ ಒಳಗಡೆ ಅಳವಡಿಸಿ ಅನ್ನುವಂತಹ ನಿಟ್ಟಲ್ಲಿ ಹಲ್ಲೆಯನ್ನು ಮಾಡಿದ್ದಾರೆ. ಅದಾದ ನಂತರ ಸದ್ಯದ ಮಟ್ಟಿಗೆ ಪೊಲೀಸರು ಬಂದು ಅದನ್ನು ಬಗೆಹರಿಸೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಪೊಲೀಸರು ಸಹಿತ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಈ ಒಂದು ಗಲಾಟೆ ಗೊಂದಲ ಎಲ್ಲದಕ್ಕೂ ಕೂಡ ಪೊಲೀಸರು ತೆರೆ ಎಳಿತಾರೆ ಅನ್ನುವಂಥದ್ದು ನಾವೆಲ್ಲ ಕಾದು ನೋಡಬೇಕಾಗುತ್ತೆ. ಯಾಕೆ ನಮ್ಮ ದಲಿತರು ನಮ್ಮ ಕಾನೂನು ಓಟ್ ಹಾಕಿ ನಮ್ಮವರು ಗೆಲ್ಸಿ ನಮ್ಮ ಮಷನ್ಲೇ ಬೇಕು ಅವ್ನಿಗೆ.